ನಾವು ನೋಡ್ರಿ ಇವತ್ತು ಇಡ್ಲಿ ಮತ್ತು ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ, ಹೇಳ್ತೀನಿ. ಮೊದಲಿಗೆ ಇಡ್ಲಿ ಹೆಂಗೆ ಮಾಡೋದಂತ ನೋಡೋಣ ಬನ್ನಿರಿ. ಮೊದಲಿಗೆ ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ ರೀ. ಅದನ್ನು ನಾನು ಈಗ ನೀರಲ್ಲಿ ಹಾಕಿ ನೆನೆಯಕ್ಕಿಡ್ತಾ ಇದ್ದೀನಿ. ಮುಂಜಾನೆಯಿಂದ ಸಂಜೆ ತನಕ ನೆನಿಬೇಕು. ಅದಾದಮೇಲೆ ನಾನೀಗ ಒಂದು ಪಾತ್ರೆಯಲ್ಲಿ ಅಂಗಡಿಯಿಂದ ತಂದಿರುವಂಥ ರವೆಯನ್ನು ಹಾಕ್ತಾಯಿದ್ದೀನಿ, ಪಾಕೆಟ್ ರವೆ. ಅದನ್ನು ಹಾಕಿ ನೋಡಿರಿ, ನಾನು ನೆನೆಯಕ್ಕಿಟ್ಟಿದ್ದೀನಲ್ವ ಉದ್ದಿನಬೇಳೆ, ಅದನ್ನು ಈಗ ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ರವೆ ಜೊತೆ ಸೇರಿಸ್ಬೇಕು, ಹಾಕ್ಕೋಬೇಕು. ಅದನ್ನು ಸರಿಯಾಗಿ ಹಾಕ್ಕೊಳ್ಳಿ. ಹಾಕಿದಾದ್ಮೇಲೆ ಅದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆನ ಮೇಲೆ ಮುಚ್ಚಿ ಇಟ್ಬಿಡಿ. ಅದು ಒಂದು ನೈಟ್ ಫುಲ್ ನೆನಿಬೇಕು. ಅದಾದಮೇಲೆ ಈಗ ಮಾರ್ನಿಂಗು ಅದಕ್ಕೆ ಸ್ವಲ್ಪ ಸೋಡಾವನ್ನು ಸೇರಿಸ್ತಾ ಇದ್ದೀನಿ ನಾನು, ಯಾಕಂದರೆ ಇಡ್ಲಿ ಮೃದುವಾಗಿ ಬರಬೇಕಲ್ವ, ಅದಕ್ಕೆ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಒಂದು 10 ನಿಮಿಷ ನೆನೆಯಲು ಬಿಡಿ. ಅದಾದಮೇಲೆ ಈಗ 10 ನಿಮಿಷ ಆಗಿದೆ. ಈಗ ನಾನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ರವೆ. ಈಗ ನೋಡಿ ಹಾಕ್ಕೊಂಡು ಇಡ್ಲಿ ಪಾತ್ರೆ ಮೇಲೆ ಗ್ಯಾಸಲ್ಲಿ ಇಡ್ತಾಯಿದ್ದೀನಿ. ಹಿಂಗೆ ಹಾಕ್ಕೊಂಡು ಇಡ್ರಿ. ಒಂದು 5 ನಿಮಿಷ ಕಾಲ ಒಲೆ ಮೇಲೆ ಇಡಿ. ಈಗ ನೋಡೋಣ ಇಡ್ಲಿ ಆಗಿದೆಯೋ ಇಲ್ವೋ ಅಂತ. ನಾನು ಕೈಯಿಂದ ಮುಡ್ತಾ ಇದ್ದೇನೆ. ಈಗ ಇಡ್ಲಿ ಕೈಗೆ ಹತ್ತೋದಿಲ್ಲ, ಆಗ ಮಾತ್ರ ಇಡ್ಲಿ ಆಗಿದೆ ಅಂತ ಅರ್ಥ. ಈಗ ಇಡ್ಲಿ ರೆಡಿ. ಈಗ ಹಾಗೆ ನಾವು ಚಟ್ನಿ ಹೆಂಗೆ ಮಾಡೋದಂತ ನೋಡಂಬನ್ರಿ, ಹೇಳ್ತೀನಿ. ಮೊದಲಿಗೆ ನೋಡಿರಿ, ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತಂದ್ರು ಹೆಚ್ಚಿರುವಂಥ ಕೊಬ್ಬರಿ ಇವಿಷ್ಟು ಬೇಕ್ರಿ. ಅದನ್ನು ಮಿಕ್ಸಿಗೆ ಹಾಕಿಟ್ಕೊಳ್ಳಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ರೀ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳ್ರಿ. ಅದಾದಮೇಲೆ ಈಗ ನೋಡಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಅದು ಆದಮೇಲೆ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟಿಗೆ. ಈಗ ಅದಕ್ಕೆ ನಾನು ರುಬ್ಬಿರುವಂತಹ ಚಟ್ನಿಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಗಟ್ಟಿ ಚಟ್ನಿ ಬೇಕಂದರೆ ಗಟ್ಟಿ ಚಟ್ನಿ, ಇಲ್ಲ ತಿಳಿ ಬೇಕಂದರೆ ತಿಳಿ, ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ನಮಗೆ ಸ್ವಲ್ಪ ತಿಳಿ ಬೇಕು, ತಿಳಿನೇ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಮ್ಮ ಚಟ್ನಿ ರೆಡಿಯಾಗಿದೆ. ಹೀಗಾಗಿದೆ ನೋಡಿ ನಮ್ಮ ಚಟ್ನಿ. ಲಾಸ್ಟಿಗೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಚಟ್ನಿ ರೆಡಿ.